ನಾನು ಬಿಜೆಪಿಗೆ ಅನಿವಾರ್ಯವಾಗಿ ಹೋಗಿದ್ದೇನೆ. ಬಿಜೆಪಿಯಲ್ಲೂ ಷಡ್ಯಂತ್ರ ಮಾಡಿದ್ರು, ನಾನು ಹೆದರ್ಲಿಲ್ಲ. ಬಿಜೆಪಿ ವಿರುದ್ಧ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಗುಡುಗಿದ ಪರಿ 100 ಸಿಡಿ ಬಂದ್ರು ನಾನು ಅಂಜೋದಿಲ್ಲ ಅಂತ ಹೇಳಿದ್ದೇನೆ. ವೈಯಕ್ತಿಕ ಷಡ್ಯಂತ್ರ ಮಾಡಿದ್ರೆ ನಾನು ಹೆದರೋದಿಲ್ಲ. ಈವರೆಗೆ ನಾವು ಮಾಡಿದ ಹೋರಾಟ ಫೇಲ್ ಆಗಿಲ್ಲ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅನಿವಾರ್ಯ ಹೋಗಿಲ್ಲ. ನಾವು ಕಾಂಗ್ರೆಸ್ ಪಕ್ಷ 5 ಶಾಸಕ 2 ಸಲ ಬಿಜೆಪಿ ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಬೇಕಿಲ್ಲ. ನನಗೆ ಬಿಡಾಕ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಷಡ್ಯಂತ್ರ ಮಾಡಲ್ಲ ಹೊರಗೆ ಬಂದ ಅದು ಸ್ವಾಮಿ ಹೇಳ. ಅಲ್ಲಿ ಬಿಜೆಪಿ ಬಿಡೋಣ ಅಲ್ಲಿ ಒಂದು ಷಡ್ಯಂತ್ರ ಮಾಡ್ರಿ, ಅದಕ್ಕೂ ಹೇಳಿರಲಿಲ್ಲ. ಆ ಸ್ವಾಮಿ ರಮೇಶ್ ಅವ್ರಿಗೆ ತೊಡೆದಿಪ್ಪ ಬೇರೆ ಮನೆಗೆ ಬಂದ್ರೆ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾಧವ ಚೆನ್ನೈ ಅವರು 7 ಸ್ವಾಮಿ ಬಂದು ಧೈರ್ಯ ಬರ್ಕೊಂಡ್ರೆ ಹೊಳ್ಳಿ ಸ್ವಾಮಿ ನಾನಂತ 100 ಸಿಡಿ ಬಂದು ಅಂಜುವುದಿಲ್ಲ, ನೀವು ಅಂಜಬೇಕು ಅಂತ ಹೇಳಿ ಅವಾಗ ಹೇಳಿದ್ರು ಅವರು. ನಮ್ಮ ಮನೆಗೆ ಬಂದಿಲ್ಲ ಅಂತ 100 ಸಿಡಿ ಬಂದರೆ ನಾನು ಅಂಜುವುದಿಲ್ಲ. ಇಲ್ಲ ಜನರಿಗೆ ಮೋಸ ಮಾಡಿ ನಾವು ಅನಿಸ್ತಿದ್ವಿ. ನಾವು ವೈಯಕ್ತಿಕ ಷಡ್ಯಂತ್ರ ಹಾಕಿ ಹೆದರುವುದಿಲ್ಲ. ದೇವರದವರು ತಂತ್ರ ಆಶೀರ್ವಾದ ಜನರು ಆಶೀರ್ವಾದ ಹೆದರುವುದಿಲ್ಲ. ಅವತ್ತು ಹೇಳಿದ್ವಿ. ಇವತ್ತು ಭಾಳ ಸಂತೋಷದ ಟೈಮ್ ಆಗಿದೆ. ಸ್ವಾಮೀಜಿ ಆಶೀರ್ವಾದ ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚಿಗೆ ರಾಜಕೀಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.